ನನ್ನ ಮಗನೇ ನಿನಗೆ ನನ್ನ ದೃಷ್ಟಿನೇ ತಟ್ಟುತ್ತೆ. ಇರು ಒಂದು ನಿಮಿಷ. ಅಪ್ಪ ತುಂಬಾ ಸಂತೋಷ. ಈಗ ನೀನು ಬೆಂಗಳೂರಿಗೆ ದೊಡ್ಡದಾಗಿದೀಯಾ. ಇನ್ನು ನೀನು ಮುಂದೆ ದೊಡ್ಡದಾಗಬೇಕು ಇವರ ತರ. ಅದಕ್ಕೇನೋ ಹೇಳ್ತಾರಲ್ಲ, ಏನದು ಅದೇ ಮಾ ಇಂಟರ್ನ್ಯಾಷನಲ್ ಡಾನು. ಅದಾಗ್ತೀಯಾ? ಆಗ್ತಾನೆ ಬಿಡು ಮಮ್ಮಿ. ನಮ್ ಜಗ್ಗುಗೆ ಏನ್ ಕಮ್ಮಿ. ಹೇಳ್ ಮಜ್ನು. ಬಂದೆ ಅಮ್ಮ. ಒಂದ್ ಸ್ವಲ್ಪ ಕೆಲಸ ಇದೆ, ಓಡ್ ಬಂದ್ಬಿಡ್ತೀನಿ. ಅಯ್ಯೋ ನನ್ ಕಂದ. ಬರ್ಲಾ ತಾತ? ಇವತ್ತು ನೀನು ಸ್ಪೆಷಲ್ ಸಾಂಗಿಗೆ ಬಾರ್ ನಲ್ಲಿ ಡ್ಯಾನ್ಸ್ ಮಾಡ್ಬೇಕು. ಅಮ್ಮ, ನಮ್ ಜಗ್ಗು ದಾದಾಗಿರೋ ಖುಷಿಯಲ್ಲಿ ನೆಲನ ಬಿರುಕ್ ಬಿಡೋ ರೇಂಜ್ಗೆ ಕುಣಿತೀನಿ. 5 ರೂಪಾಯಿಗೆ ಕುಣಿ ಅಂದ್ರೆ 10 ರೂಪಾಯಿಗೆ ಕುಣಿತೀನಿ ಅಂದಿದ್ಯಲ್ಲ. ಈ ಮನೆ ಸೊಸೆ ಆಗೋ ಯೋಗ್ಯತೆ ನಿನ್ನೊಬ್ಬಳಿಗೆ ಇರೋದು. ಪುಷ್ಪ ಬಂದ. ಏನ್ ಮಾವ ಹೇಳಿ? ಏನ್ ಮಾತಾಡ್ತಾ ಇದೀಯಾ? ಬಾರಲ್ಲಿ ಕುಣಿಯೋ ಈ ಹುಡುಗಿ ಈ ಮನೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಈಗಾಗ್ಲೇ ನನ್ ಮಗನ್ನ ಹಾಳು ಮಾಡಿದ್ಯಾ, ಇನ್ನು ಇವಳನ್ನ ಸೊಸೆ ಮಾಡ್ಕೊಂಡು ನನ್ ಮೊಮ್ಮಗನ್ನು ಹಾಳು ಮಾಡ್ತೀಯ. ಹೊಟ್ಟೆ ಉರಿ ನಿಮ್ಗೆ. ನನ್ ಮಗ ನೀವ್ ಯಾರು ಮಾಡಕ್ಕಾಗದೆ ಇರೋ ಹೆಸರು ಮಾಡಿದಾನಲ್ಲ, ಅದಕ್ಕೆ. ಪುಷ್ಪ, ನಿನ್ ಮಗ ಚೆನ್ನಾಗಿ ಬಾಳ್ಬೇಕಂದ್ರೆ, ಈ ಮನೆ ಉಳಿಬೇಕಂದ್ರೆ ಒಬ್ಬಳು ಸಂಪ್ರದಾಯಸ್ಥ ಹುಡುಗಿ ಈ ಮನೆಗೆ ಸೊಸೆ ಹಾಕಿ ಬರ್ಲೇಬೇಕು. ಬೇಡ, ನಾನು ಡಿಸೈಡ್ ಮಾಡಿದ್ದೀನಿ. ಚಂಪಾನೆ ನನ್ ಸೊಸೆ ಅಂತ. ಜಗ್ಗುಗೆ ಚಂಪಾ, ಚಂಪಾಗೆ ಜಗ್ಗು ಅಂತ ಚಿಕ್ಕ ವಯಸ್ಸಿಂದಾನೇ ಡಿಸೈಡ್ ಮಾಡಿದ್ದೀನಿ. ಹಿರಿಯ ನಾನು ಹೇಳ್ತಾ ಇದ್ದೀನಿ, ನನ್ ಮಾತಿಗೆ ಬೆಲೆನೇ ಇಲ್ವಾ? ಎಲ್ಲವನು ವೀರು ವೀರು ನನ್ ಜಗ್ಗುನ ಇವಳು. ಅಯ್ಯೋ ಅಪ್ಪ, ಏನಾಯ್ತಪ್ಪ ತಾತನ್ಗೆ? ಆಂಜಿಯೋಪ್ಲಾಸ್ ಮಾಡಿದ್ದಾರೆ ಕಣೋ. ಹಾರ್ಟ್ ಅಟ್ಯಾಕ್ ಆಯ್ತು. ತಾತ ತಾತ ಹೇಗಿದ್ದೀರಾ ತಾತ? ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಕೇಳಿ ನನ್ನ ಹಾರ್ಟೇ ನಿಂತೋಗಿತ್ತು. ನನ್ ಟೈಮ್ ಮುಗೀತು. ಏನ್ ತಾತ, 75 ವರ್ಷಕ್ಕೆಲ್ಲ ಟೈಮ್ ಮುಗೀತು ಅಂತ ಹೇಳ್ತಿದ್ಯಲ್ಲ. ನೀನಿನ್ನೂ 100 ವರ್ಷ ಬದುಕ್ತೀಯಾ? 100 ವರ್ಷ ಅಲ್ಲ, 1000 ವರ್ಷ ಬದುಕಬಹುದು. ಆದ್ರೆ ಒಳ್ಳೆ ಹೆಸರಿದ್ರೆ ಮಾತ್ರ. ಖಂಡಿತ ತಾತ. ಈ ಫೀಲ್ಡ್ ಅಲ್ಲಿ ನಂದೇ ಹೆಸರಿರೋದು. ಹಿಂದೆ ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡಬಾರ್ದು, ಆ ತರ ಹೆಸರು ಮಾಡ್ತೀನಿ. ನಾನು ಹೇಳಿದ್ದು ಆ ಹೆಸರಿನಲ್ವೋ, ಜನರು ಪ್ರೀತಿ ಮರ್ಯಾದೆಯಿಂದ ಕರೆಯೋ ಹೆಸರು. ಆ ಹೆಸರನ್ನ ನೀನು ಸಂಪಾದನೆ ಮಾಡಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ನಾನೇನ್ ಮಾಡ್ಬೇಕು? ನೀನು ಅಂಡರ್ ವರ್ಲ್ಡ್ ಬಿಟ್ಟು ಒಳ್ಳೆ ಸಂಪ್ರದಾಯಸ್ಥ ಹುಡುಗಿನ ಮದುವೆ ಮಾಡ್ಕೋ. ಸಂಪ್ರದಾಯಸ್ಥ ಹುಡುಗಿ ಅಂದ್ರೆ ನಮ್ ಚಂಪಾ ತಾನೆ? ತಾತ, ಚಂಪಾ ಅಂದ್ರೆ ಸಮಾಧಾನ ಸಮಾಧಾನ ತಾತ. 55 ವರ್ಷದ ಹಿಂದೆ ನಾನು ನಿಮ್ಮ ಅಜ್ಜಿ ಮುಜ್ರಾ ಮಂದಾಕಿನಿನ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ಬೇರೆ ಒಳ್ಳೆ ಸಂಪ್ರದಾಯಸ್ಥ ಹುಡುಗಿನ ಮದುವೆ ಮಾಡ್ಕೊಂಡಿದ್ರೆ ನನ್ನ ಜೀವನ ಬೇರೆ ರೀತಿನೇ ಇರ್ತಾ ಇತ್ತು. ನನ್ನ ಮಗನ್ನೂ ಬೇರೆ ರೀತಿಯಲ್ಲೇ ಬೆಳೆಸ್ತಾ ಇದ್ಲು. ಈಗ ನೋಡು, ನನ್ನ ಮಗನೂ ನನ್ನ ದಾರಿಯಲ್ಲೇ ಬಂದ. ನಿನ್ ತಾಯಿನ ಮದುವೆ ಮಾಡಿಕೊಂಡ. ಅವಳು ಎಷ್ಟು ಚೆನ್ನಾಗಿ ನಿನ್ನನ್ನು ಬೆಳೆಸಿದಾಳೆ ನೋಡು. ನಾಳೆ ನಿನ್ ಮಗನ್ಗೆ ಅಂದ್ರೆ ನನಗೆ ನಿಮ್ ತಾಯಿ ತರ ಬೇಡಪ್ಪ. ಮತ್ತೆ ಒಳ್ಳೆ ಮನತನದ ಧಾರ್ಮಿಕ, ಸುಂದರ ಸುಗುಣ ಸುಶೀಲ ಶಾಂತ ಪವಿತ್ರ ನಿರ್ಮಲ ಮನಸ್ಸಿನ ಸರ್ವಗುಣ ಸಂಪನ್ನೆಯಾಗಿರೋ ಕುಲವಧೂನೇ ನೀನು ಮದುವೆ ಮಾಡ್ಕೋಬೇಕು. ಆ ಮೂಲಕ ನಮ್ಮ ವಂಶದ ರೌಡಿ ಪರಂಪರೆ ಮುರಿಬೇಕು. ಮುಂದಿನ ಪೀಳಿಗೆಯಾದ್ರೂ ಚೆನ್ನಾಗಿ ಬಾಳ್ಬೇಕು. ಇದೇ ನನ್ನ ಕೊನೆ ಆಸೆ. ಒಳ್ಳೆ ಸಂಪ್ರದಾಯಸ್ಥ ಹುಡುಗಿನ ಮದುವೆ ಮಾಡ್ಕೊಳ್ತೀನಿ ಅಂತ ನನಗೆ ಮಾತು ಕೊಡು.
ಮಾತು ಕೊಡು ಜಗ್ಗು, ಮಾತು ಕೊಡು, ಮಾತು ಕೊಡು, ಮಾತು ಕೊಡು. ತಾತ ತಾತ ಏ ಅಲ್ಲೂ ಡಕಲ್ ಯಾಕೋ ಕಿರ್ಚ್ಕೊಂಡೆ? ಬಂದ್ರೆ ಸ್ಕ್ರೀನ್ ಮೇಲೆ ತಾನೇ ಬಂತು, ನೀನ್ ಹಿಡ್ಕೊಳಕ ಬಂತು. ಅಷ್ಟೊಂದ್ ಭಯ ಇದ್ದವನ್ ಒಬ್ನೇ ಯಾಕೋ ಬಂದೆ? ಮಮ್ಮಿನ್ ಕರ್ಕೊಂಡ್ ಬರ್ಬೇಕಾಗಿತ್ತಾನೆ ಜೊತೆಗೆ. ಪಾಪ ಹೋಗ್ಲಿ ಬಿಡು ಜಗ್ಗು. ಹೇ, ಈ ದೆವ್ವ ಭೂತ ಎಲ್ಲ ಸುಳ್ಳ್ರು ಅಲ್ಲ ಮಗ. ನಮ್ ಫೀಲ್ಡ್ ಅಲ್ಲಿ ನಾವೆಷ್ಟು ಮರ್ಡರ್ಗಳು ಮಾಡಿಲ್ಲ. ಕರೆಕ್ಟ್. ಸತ್ತವರೆಲ್ಲ ಸಾಯಿಸೋರ್ನ ಬಂದು ಹಿಡ್ಕೋಬೇಕು ತಾನೆ? ಏನೋ ಸುಮ್ನೆ ಮಜಕ್ ಸಿನಿಮಾ ನೋಡ್ಬೇಕಪ್ಪ. ಬರಲಿ ಜಗ್ಗು, ಸಂಪ್ರದಾಯಸ್ಥ ಹುಡುಗಿ ಮರಿಬೇಡ. ಸೂಪರ್ ಶಾಟ್, ಸೂಪರ್. ದೇವ್ರ ಪಿಕ್ಚರ್ ನೋಡೋದು ಅಂದ್ರೆ ತಮಾಷೆ ಅಲ್ಲಮ್ಮ. ಮಗನೇ, ನೀನ್ ಕಿರ್ಚಿ ಕಿರ್ಚಿ ನಿನ್ ಭ್ರಮೆನೆಲ್ಲ ನಮಗ್ ಬರ್ಸ್ತಾ ಇದೆಯಲ್ಲೋ. ಗುರು ಹೋಗ್ಲಿ ಬಿಡು ಗುರು, ಪಾಪ ಅದು ಮಗು, ಅದು ಗೊತ್ತಾಗಿಲ್ಲ. ಈಗ ಹೇಳು ಗುರು, ಯಾಕೆ ಗುರು ಕಿರಿಸಿದೆ? ಮಗ, ತಾತ ಸ್ಕ್ರೀನಿಂದ ಹೊರಗಡೆ ಬನ್ನ, ಹಾಗೇ ನಡ್ಕೊಂಡೋದ. ಅಲ್ಲಿಂದ ನಡ್ಕೊಂಡ್ಬಂದು ಹಂಗೆ ಸ್ಕ್ರೀನ್ ನೋಡ್ಕೊಂಡು ತಾತ ಥಿಯೇಟರ್ ಅಲ್ಲಿ ವಾಕಿಂಗ್ ಮಾಡ್ತಾ ಇದ್ರಾ? ಮಗ. ಅಯ್ಯೋ, ಅದ್ ಹಂಗಲ್ಲ ಗುರು. ತಾತ ಇವಾಗ ರೀಸೆಂಟ್ ಆಗಿ ತೀರ್ಕೊಂಡ್ರಲ್ವಾ, ಅವ್ರು ನಿನ್ ಮನ್ಸಲ್ಲಿ ಹಂಗೆ ಉಳಿದು ಬಿಟ್ಟಿದ್ದಾರೆ. ಅದಕ್ಕೆ ಈ ತರ ಎಲ್ಲ ಅನಿಸ್ತಾ ಇರೋದು. ಹಂಗಂತ್ಯ ಮಗ? ಆಕ್ಚುಲಿ ಏನ್ ಗೊತ್ತಾ, ನಮ್ಮಪ್ಪ ತೀರ್ಕೊಂಡ್ರಲ್ಲ, ಆಗ ಸ್ಟಾರ್ಟಿಂಗ್ ಅಲ್ಲಿ ನಂಗೂ ಹೀಗೆ ಆಗ್ತಾ ಇತ್ತು ಅಷ್ಟೇ. ಒಂದ್ ನಿಮಿಷ ಇದಕ್ಕೆ ಹೋಗಿ ಬಂದ್ಬಿಡ. ಓಕೆ ಓಕೆ, ಅದಕ್ಕೆ ನೀನೇ ಹೋಗ್ಬೇಕು, ಹೋಗು. ಏನಪ್ಪ ಇದು? ಜಗ್ಗು, ಇದೇನ್ ತಾತನ, ದೆವ್ವನ, ನನ್ನ ಭ್ರಮೇನ? ನನ್ಗೆ ಕನ್ಫ್ಯೂಸ್ ಆಗ್ತಾ ಇದಲ್ಲಪ್ಪ. ನೋ ಕನ್ಫ್ಯೂಷನ್, ಎಲ್ಲ ನಿಜ. ಲೇ ಜಗ್ಗು, ಸಂಪ್ರದಾಯಸ್ಥ ಹುಡುಗಿನ ಮದುವೆ ಮಾಡ್ಕೊಳ್ತೀನಿ ಅಂತ ನನಗೆ ಮಾತು ಕೊಟ್ಟು ನಾನು ಸತ್ತು 1 ತಿಂಗಳಾದ್ರೂ ತಲೆ ಕೆಡಿಸ್ಕೊಳ್ದೆ ಆ ಬಾಗರ್ಸರ್ ಜೊತೆ ಸುತ್ತಾಡ್ತಾ ಇದ್ಯಾ? ಏ ತಾತ, ಈ ಮಾಯಾಜಾಲ ಏನು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಇಲ್ಲೋ ಒಂದು ಸಾಯಿಸ್ಬಿಡ್ತೀನಿ. ಯಾಕೆ ನಗ್ತಾ ಇದ್ಯಾ? ಸತ್ತವನ ಮತ್ತೆ ಸಾಯಿಸ್ತೀಯ? ಮತ್ತೆ ಈ ಜಗ್ಗುಗೆ ಟೆನ್ಷನ್ ಕೊಟ್ರೆ? ನನ್ ಮಾತು ಕೇಳು, ನಾನ್ ನಿನ್ ತಾತಾನೆ. ದೇಹ ಸತ್ತಿದೆ, ಆದ್ರೆ ಆತ್ಮಕ್ಕೆ ಮುಕ್ತಿ ಸಿಗದೆ ಪ್ರೇತಾತ್ಮ ತರ ಅಳಿಯೋ ಹಾಗೆ ಮಾಡಿರೋದು ನೀನು. ನೀನು ನನ್ನ ಮಾತು ನೆರವೇರಿಸುವವರೆಗೂ ನಾನು ಕಾಟ ಕೊಡ್ತಾನೆ ಇರ್ತೀನಿ. ಅಂಡ್ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್, ನಾನ್ ನಿನಗ್ ಮಾತ್ರ ಕಾಣಿಸೋದು, ನನ್ನ ಮಾತು ನಿನಗ್ ಮಾತ್ರ ಕೇಳಿಸೋದು. ಗುರು, ಯಾವನು? ಏನಾಯ್ತು? ಯಾವನು? ಯಾರು? ಯಾರು ಗುರು? ಯಾರು ಗುರು? ತಾತ. ತಾತನ? ಯಾವನ ತಾತ? ಬಾರ ಇಲ್ಲಿ ಮುಂದೆ. ಏಯ್, ನಮ್ ತಾತನ? ನಿಮ್ ತಾತನ? ಇಲ್ಲೂ ಬಂದ್ರ? ಗುರು, ನಾನು ಹಿಂಗಾಗ್ಲೇ ಹೇಳಿಲ್ವಾ, ಬರೀ ನೀನು ಭ್ರಮೆ. ಅದು ಭ್ರಮೆನಾ? ಅಯ್ಯೋ ನನ್ನ ಮಗನೇ. ನೋಡೋ, ನೀನು ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೋ. ಇಲ್ಲೇನೋ ಎಡವಟ್ಟಾಗಿದೆ. ಹೋಗ್ಲಿ ಬಿಡಪ್ಪ, ಈಗ ಏನ್ ಮಾಡ್ಬೇಕು ಹೇಳಪ್ಪ? ಮದುವೆ ಆಗೋ ತನಕ ಕಾಟ ತಪ್ಪಿದ್ದಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅಯ್ಯೋ ಕರ್ಮ. ಏ ಬಲ್ಬಲ್, ಎಲ್ಲಿ ವರ್ಮ? ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ವಾ? ಬಾ ಗುರು, ಬಾ. ಗುರು, ನೀನ್ ಕೊಟ್ಟಿರೋ ಸಲಿಗೆ ಇವೆಲ್ಲ. ಅವನ ಹತ್ರ ದುಡ್ಡು ಇಸ್ಕೊಳ್ಳೋದಕ್ಕೆ ನಾವು ಬರ್ಬೇಕಾ? ಗುರು,